Hello everyone, welcome to the session 1 of organizational behavior. The objectives of this session to understand conceptual inputs to manage behavior in the organization. Organizational behavior. The term OB, that's organizational behavior, of composed of two words. One is organization, another is behavior. What is organization? Organization, a social unit of people that structure and manage to meet a need or pursue collective goals. Behavior, it is the way in which person behaves in response to a particular situation. ಈ ಒಂದು ಸಂಸ್ಥೆಯಲ್ಲಿ ಒಬ್ಬ ವರ್ತನೆಗಳನ್ನು ಹೇಗೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ನಾವು ಆರ್ಗನೈಸೇಷನಲ್ ಬಿಹೇವಿಯರ್ ಅಂತ ಸ್ಟಡಿ ಮಾಡಬಹುದು. ಇಲ್ಲಿ ಆರ್ಗನೈಸೇಷನ್ ಬಿಹೇವಿಯರ್ ಇಸ್ ಕನ್ಸರ್ನ್ ವಿತ್ ದ ಸ್ಟಡಿ ಆಫ್ ಬಿಹೇವಿಯರ್ ಇನ್ ದ ಪೀಪಲ್ ಆಸ್ ಇಂಡಿವಿಜುವಲ್ ಆ್ಯಂಡ್ ಗ್ರೂಪ್ಸ್ ಇನ್ ದ ಆರ್ಗನೈಸೇಷನಲ್ ಸೆಟ್ಟಿಂಗ್ಸ್. ಈ ಒಂದು ಸಂಸ್ಥೆಯಲ್ಲಿ ಸಾಂಸ್ಥಿಕ ವರ್ತನೆ ಅಂತ ಹೇಳ್ಬೋದು. ಒಂದು ಆರ್ಗನೈಸೇಷನಲ್ಲಿ ಜನರು ಹೇಗೆ ಬಿಹೇವ್ ಮಾಡ್ತಾರೆ, ವರ್ಕರ್ಸ್ ಇರ್ಬೋದು ಅಥವಾ ಮ್ಯಾನೇಜರ್ಸ್ ಅಥವಾ ಟಾಪ್ ಲೆವೆಲ್ ಅಥವಾ ಬಾಟಮ್ ಲೆವೆಲಿಂದ ಇರ್ಬೋದು, ಅವರ ಬಿಹೇವಿಯರ್ ಹೇಗಿರುತ್ತೆ ಅನ್ನುವಂಥದ್ದನ್ನು ನಾವು ಇದನ್ನು ಸ್ಟಡಿ ಮಾಡೋದು. Let's understand the definition part. Organizational behavior is directly concerned with understanding, prediction, and control of human behavior in the organization. This definition given by Fred Luthans. Next one is organizational behavior is the study of structure, functioning, and performance of organization and the behavior of groups and individual within them. ಈ ಡೆಫಿನೇಷನ್ಸ್ ಅಲ್ಲಿ ಅರ್ಥ ಆಗುವಂಥದ್ದು ಏನಂತ ಹೇಳಿದ್ರೆ, ಇಲ್ಲಿ ಒಂದು ಜನರ ಒಂದು ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು, ಅವರು ಹೇಗೆ ವರ್ತಿಸ್ತಾರೆ ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ಸಲ್ಲಿ, ಒಂದು ಸಾಂಸ್ಥಿಕ ಒಂದು ಆ, ಸಂಸ್ಥೆಯಲ್ಲಿ ಹೇಗೆ ಅವರೊಂದು ಬಿಹೇವ್ ಮಾಡುವಂಥದ್ದಂತ ನಾವು ಇದನ್ನು ತಿಳ್ಕೊಳ್ಳುವಂಥದ್ದು. Meaning of organizational behavior. OB is concerned with the study of behavior of the people as individual and groups in the organizational settings. ಈ ಒ ಬಿ ಅನ್ನುವಂಥದ್ದು ಒಂದು ಜನರ ಒಂದು ವರ್ತನೆ, ಒಂದು ಸಂಸ್ಥೆಯಲ್ಲಿ ಹೇಗೆ ವರ್ತಿಸ್ತಾರೆ, ಅದು ಒಬ್ಬ ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಒಂದು ಗ್ರೂಪನ್ನೆಲ್ಲರಿಗೂ ಅಥವಾ ಗ್ರೂಪಿನಲ್ಲಿರುವ ಇಡೀ ಜನರ ಒಂದು ಭಾವನೆಗಳು, ಬಿಹೇವಿಯರ್ ಹೇಗೆ ವರ್ತಿಸ್ತಾರೆ ಅನ್ನುವಂಥದ್ದು ನಾವು ಇಲ್ಲಿ ತಿಳ್ಕೊಳ್ತೀವಿ. ಒ ಬಿ ಇಸ್ ದ ಸ್ಟಡಿ ಆಫ್ ಹೌ and what people acts in the organization and how their acts affects the performance in the organization. Let's understand the nature of OB. It's an interdisciplinary approach. OB tries to integrate the relevant knowledge drawn from disciplines like sociology, psychology, anthropology to make them applicable for studying and analyzing. ಈ ಒ ಬಿ ಅನ್ನುವಂಥದ್ದು ಬೇರೆ ಬೇರೆ ವಿಷಯಗಳಿಂದ ಒಂದು ನಾಲೆಜನ್ನು ಕಲೆಕ್ಟ್ ಮಾಡುತ್ತೆ. ನಮಗೆ ಅದು ಆರ್ಗನೈಸೇಷನ್ ಸೆಟಪ್ಪಿಗೆ ಹೇಗಾಗುತ್ತೆ ಅನ್ನುವಂಥದ್ದನ್ನು ನಾವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಇಟ್ ಆಲ್ಸೋ ಮೇಕ್ಸ್ ದ ಯೂಸ್ ಆಫ್ ಹಿಸ್ಟ್ರಿ, ಲಾ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್ ಆ್ಯಂಡ್ ಅದರ್ ಸಬ್ಜೆಕ್ಟ್ಸ್. ಇಟ್ಸ್ ಆನ್ ಅಪ್ಲೈಡ್ ಸೈನ್ಸ್. OB uses the application of various researches to solve the organizational problems related to human behavior. ಈ ಒ ಬಿ ಅನ್ನುವಂಥದ್ದು ಒಂದು ಅಪ್ಲೈಡ್ ಸೈನ್ಸ್ ಆಗಿರುತ್ತೆ. ಇದು ಬೇರೆ ಬೇರೆ ವಿಷಯಗಳಿಂದ ಬರುವಂಥ ಎಲ್ಲ ಜ್ಞಾನವನ್ನು ತೆಗೆದುಕೊಂಡು ನಮ್ಮ ಆರ್ಗನೈಸೇಷನಲ್ಲಿ ಏನೆಲ್ಲ ಸಮಸ್ಯೆ ಇರುತ್ತೆ ಅದಕ್ಕೊಂದು ಸೊಲ್ಯೂಷನ್ಸ್ ಕೊಡಲಿಕ್ಕೆ, ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಏನೆಲ್ಲ ಆಗುತ್ತೆ ಅದನ್ನೆಲ್ಲ ಯೂಸ್ ಮಾಡಿ. ಇಟ್ಸ್ ಎನ್ ಹ್ಯೂಮನಿಸ್ಟಿಕ್ ಆ್ಯಂಡ್ ಆಪ್ಟಿಮಿಸ್ಟಿಕ್ ಅಪ್ರೋಚ್. OB deals with the thinking and feeling of human beings. It's based on the belief that people have innate desire to be independent, creative, and productive. Next is normative science. OB prescribes how the findings of applied researches can be applied socially accepted in the organizational goals. ಇಲ್ಲಿ ಒ ಬಿ ಅಲ್ಲಿ ಏನಂತ ಹೇಳಿದ್ರೆ, ಯಾವುದೆಲ್ಲ ನಾವು ಈ ರಿಸರ್ಚಲ್ಲಿ ಆಗಿರ್ತದಲ್ಲ ಅದರೆಲ್ಲ ಈ ಫಲಿತಾಂಶಗಳನ್ನು ತೆಗೆದುಕೊಂಡು ಒಂದು ನಮ್ಮ ಆರ್ಗನೈಸೇಷನ್ಸ್ಗೆ, ಒಂದು ಸಂಸ್ಥೆಗೆ ಒಂದು ಸೊಲ್ಯೂಷನ್ ತಗೊಳ್ಳಿಕ್ಕೆ ಹೇಗೆ ಯೂಸ್ ಮಾಡ್ಬೋದು ಅಂತ ಇದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಇಟ್ ಡೈರೆಕ್ಟೆಡ್ ಟವರ್ಡ್ಸ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್. ಒ ಬಿಯ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ, ಒಂದು ಸಂಸ್ಥೆಯ ಉದ್ದೇಶ ಏನಿರುತ್ತೆ ಅದನ್ನು ಹೇಗೆ ಈಡೇರಿಸುವಂಥದ್ದು ಅದರ ಬಂದು ಯೂಸ್ ಮಾಡ್ಬೋದು. ಫೀಲ್ಡ್ ಆಫ್ ಸ್ಟಡಿ ಆ್ಯಂಡ್ ನಾಟ್ ಎ ಡಿಸಿಪ್ಲಿನ್. ಒ ಬಿ ಹ್ಯಾಸ್ ಮಲ್ಟಿ ಡಿಸಿಪ್ಲಿನರಿ ಓರಿಯೆಂಟೆಡ್. ಇದು ಆರ್ಗನೈಸೇಷನ್ ಬಿಹೇವಿಯರ್ ಅನ್ನುವಂಥದ್ದು ಎಲ್ಲ ಬೇರೆ ಬೇರೆ ಭಾಷೆಗಳಿಂದ ತನ್ನ ಒಂದು ಜ್ಞಾನವನ್ನು ಪಡೆದುಕೊಂಡಿರುತ್ತೆ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಕೀ ಎಲಿಮೆಂಟ್ಸ್ ಆಫ್ ಒ ಬಿ. ಫಸ್ಟ್ ಒನ್ ಈಸ್ ಪೀಪಲ್. Organizations run by the people and people makes up the internal and social system of the organization. People consist of individuals and group. ಈ
ಆರ್ಗನೈಸೇಷನಲ್ ಬಿಹೇವಿಯರಲ್ಲಿ ಮುಖ್ಯ ಏನಂತ ಹೇಳಿದ್ರೆ ಜನರ ಬಗ್ಗೆ ನಾವು ಇದನ್ನು ಅರ್ಥ ಮಾಡ್ಕೊಳ್ತೇವೆ. ಜನರು ಹೇಗೆ ವರ್ತಿಸ್ತಾರೆ, ಅದೊಂದು ಫಾರ್ಮಲ್ ಆಗಿರ್ಬೋದು, ಇನ್ಫಾರ್ಮಲ್ ಆಗಿರ್ಬೋದು. ಆಮೇಲೆ ಈ ಜನರ ಗ್ರೂಪ್ ಅನ್ನುವಂಥದ್ದು ತುಂಬ ಡೈನಮಿಕ್ ಆಗಿರುತ್ತೆ. ಇವತ್ತು ಒಂದು ಚಿಕ್ಕ ಗ್ರೂಪ್ ಇರ್ಬೋದು, ನಾಳೆ ಅದು ದೊಡ್ಡದಾಗ್ಬೋದು, ದೊಡ್ಡ ಗ್ರೂಪ್ ಇರುವಂಥದ್ದು ಚಿಕ್ಕದಾಗ್ಬೋದು. ಅವರಲ್ಲಿರುವಂಥ ಇಂಟ್ರಾಕ್ಷನ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಈ ಗ್ರೂಪ್ ಅನ್ನುವಂಥದ್ದು ಬದಲಾಗ್ತಾ ಇರುತ್ತೆ. Structure. Organizations are a social system. In organization, there are two types of social system, formal and informal. ಒಂದು ಆರ್ಗನೈಸೇಷನ್ಸ್ ಅಲ್ಲಿ ಅಂತ ಹೇಳಿದ್ರೆ ಒಂದು ಫಾರ್ಮಲ್ ಆಗಿರುತ್ತೆ. ಫಾರ್ಮಲ್ ಅಂತ ಹೇಳಿದ್ರೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನು ಫ್ರೇಮ್ ಮಾಡಿರ್ತಾರೆ. ನಾವೊಂದು ಆರ್ಗನೈಸೇಷನ್ಸ್ ನೋಡಿದಾಗ ಅಲ್ಲಿ ಒಂದು ಬಾಸ್ ಇರ್ತಾರೆ, ಅವ್ರ ಕೈ ಕೆಳಗೆ ಮ್ಯಾನೇಜರ್ಸ್ ಇರ್ತಾರೆ, ಅವರ ಅಂಡರಲ್ಲಿ ಒಂದಿಷ್ಟು ಜನ ವರ್ಕರ್ಸ್ ಇರ್ತಾರೆ. ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನು ಫಾಲೋ ಅಪ್ ಆಗಿರುತ್ತೆ. ಸೊ ಅಲ್ಲಿ ಬಾಸ್ ಅನ್ನುವರು, ಮ್ಯಾನೇಜರ್ ಅನ್ನುವರು ಅವರ ಆರ್ಡರನ್ನು ಅವರ ಕೈ ಕೆಳಗಿರೋರಿಗೆ ಕೊಡ್ತಾ ಹೋಗ್ತಾರೆ. ಇನ್ಫಾರ್ಮಲ್ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಇರುವಂಥ ಒಂದು ಸ್ಟ್ರಕ್ಚರ್. ಸೊ ಅಲ್ಲಿ ಏನಂತ ಹೇಳಿದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಅಂಥದ್ದೆಲ್ಲ ಇರೋದಿಲ್ಲ. ಸುಮ್ಮನೆ ನಮ್ಮ ಡಿಸ್ಕಷನ್ಸ್ಗಳೆಲ್ಲ ನಡೀತಾ ಇರ್ತದೆ. ಫ್ರೀಯಾಗಿ ಕಮ್ಯುನಿಕೇಷನ್ಸ್ ಆಗ್ತಾ ಹೋಗುತ್ತೆ. ಟೆಕ್ನಾಲಜಿ ಇಟ್ ಪ್ರೊವೈಡ್ಸ್ ದ ರಿಸೋರ್ಸಸ್ ವಿತ್ ಪೀಪಲ್ ವರ್ಕ್ ಆ್ಯಂಡ್ ಆಲ್ಸೋ ಎಫೆಕ್ಟ್ಸ್ ದ ಟಾಸ್ಕ್ ದಟ್ ದಿ ಪರ್ಫಾರ್ಮ್. ಇವಾಗ ಟೆಕ್ನಾಲಜಿ ಏನಂತ ಹೇಳಿದ್ರೆ ಎಲ್ಲ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು, ತುಂಬ ಬದಲಾವಣೆ ಆಗ್ತಾ ಇದೆ. ಈ ಟೆಕ್ನಾಲಜಿಯಿಂದ ನಮ್ಮ ಆರ್ಗನೈಸೇಷನ್ಸಿಗೆ ಹೇಗೆ ಬದಲಾವಣೆ ಆಗುತ್ತೆ ಅಂತದ್ದು ನಾವಿಲ್ಲಿ ತಿಳ್ಕೊಳ್ಬೋದು. ಸೊ ಟೆಕ್ನಾಲಜಿ ಬ್ರಿಂಗ್ಸ್ ಇಫೆಕ್ಟಿವ್ನೆಸ್ ಆ್ಯಂಡ್ ದ ಸೇಮ್ ಟೈಮ್ಸ್ ಇಟ್ ಟ್ರಿಕ್ಸ್ ದ ಪೀಪಲ್ ಇನ್ ವೇರಿಯಸ್ ವೇ. ಈ ಟೆಕ್ನಾಲಜಿ ಅನ್ನುವಂಥದ್ದು, ತಂತ್ರಜ್ಞಾನ ಅನ್ನುವಂಥದ್ದು ನಮಗೆ ತುಂಬ ಪರಿಣಾಮಕಾರಿಯಾಗಿ ಬಳಸ್ತಾ ಇದ್ದೇವೆ ಒಂದು ಸಂಸ್ಥೆಯಲ್ಲಿ. ಹಾಗೆ ಇದು ನಮಗೆ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. Environment. Every organization has to operate within the internal as well as external environment. There are external factors like political, social, geographical, economic, what we call pestle model. ಸೊ ಈ ಒಂದು ಪರಿಸರ ಅಥವಾ ನಾವೊಂದು ಆರ್ಗನೈಸೇಷನ್ ಅಂತ ಹೇಳಿದ್ರೆ ತುಂಬ ಬೇರೆ ಬೇರೆ ಒಂದು ಎನ್ವೈರ್ಮೆಂಟ್ಗಳು ನಮ್ಮನ್ನು ಎಫೆಕ್ಟ್ ಆಗುತ್ತೆ. ಅದು ಪೊಲಿಟಿಕಲ್ ಸಿಸ್ಟಮ್ಸ್ ಇರ್ಬೋದು, ಸೋಷಿಯಲ್ ಸಿಸ್ಟಮ್ ಇರ್ಬೋದು, ಎಕನಾಮಿಕ್ ಸಿಸ್ಟಮ್, ಟೆಕ್ನಾಲಜಿ. ಸೊ ಇದೆಲ್ಲ ನಮ್ಮ ಒಂದು ಸಂಸ್ಥೆಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ.